ಸರ್, ಎಚ್ ಡಿ ಕುಮಾರಸ್ವಾಮಿ ಅವರು ಶೀಘ್ರದಲ್ಲೇ ನಾನು ರಾಜ್ಯ ರಾಜಕಾರಣಕ್ಕೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರ್. ಅದಲ್ಲದೆ ಅವ್ರು ಬಂದ ನಂತರ ಏನೋ ಒಂದು ಕ್ರಾಂತಿ ಆಗ್ಬೋದು ಸರ್ ನಿಮ್ಮ ಒಂದು ಇದರಲ್ಲಿ ಐಡಿಯಾಸ್ ಅಲ್ಲಿ? ಈಗ ಕುಮಾರಸ್ವಾಮಿ ಅವರು ಅನುಭವಿ ರಾಜಕಾರಣಿ, ಹಿರಿಯರು ಅಂತ ಹೇಳಕ್ ಹೋಗಲ್ಲ. ಯಾಕಂದ್ರೆ ಅವ್ರಿಗಿನ ಹಿರಿಯರು ಬೇರೆಯವರೆಲ್ಲ ಇದ್ದಾರೆ. ಈಗಿನ ಹಿರಿಯರು ದೇವೇಗೌಡರೇ ಇದ್ದಾರೆ. ಅದರಿಂದ ಅವರು ಅನುಭವಿ ರಾಜಕಾರಣಿ. 2-3 ಬಾರಿ ಮುಖ್ಯಮಂತ್ರಿಗಳು, ಇವತ್ತು ಕೇಂದ್ರ ಸಚಿವರು. ಅವರು ರಾಜ್ಯ ಬಿಟ್ಟು ಕೇಂದ್ರಕ್ಕೆ ಹೋಗುವಾಗಲೂ ಕೂಡ ಯಾರಾದರೂ ಪರ್ಮಿಷನ್ ತಗೋಬೇಕು, ಬರೋಕ್ಕೂ ಯಾರ ಪರ್ಮಿಷನ್ ತಗೋಬೇಕು, ಹೋಗಕ್ಕೂ ಯಾರ ಪರ್ಮಿಷನ್ ಅವ್ರು ತಗೋಬೇಕಾಗಿಲ್ಲ, ಬರೋಕ್ಕೂ ತಗೋಬೇಕು. ರಾಜಕಾರಣದಲ್ಲಿ ಅವರು ಬರ್ಬೋದು ಅಥವಾ ಕೇಂದ್ರದಲ್ಲೇ ಇರ್ಬೋದು, ಅವರ ತೀರ್ಮಾನಕ್ಕೆ ಬಿಟ್ಟಿರ್ತಾರೆ. ಆದರೆ ಅವರು ಬಂದಾಗ ಏನೋ ಒಂದು ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಿಮ್ಮ ಪ್ರಶ್ನೆ ಆಗ್ಬೋದು. ಯಾರು ಇಲ್ಲ ಅಂತ ಹೇಳ್ತಾರೆ ಸರ್, ಎಚ್ ಡಿ ಕುಮಾರಸ್ವಾಮಿ ಅವರು ಶೀಘ್ರದಲ್ಲೇ ನಾನು ರಾಜ್ಯ ರಾಜಕಾರಣಕ್ಕೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರ್. ಅದಲ್ಲದೆ ಅವ್ರು ಬಂದ ನಂತರ ಏನೋ ಒಂದು ಕ್ರಾಂತಿ ಆಗ್ಬೋದು ಸರ್ ನಿಮ್ಮ ಒಂದು ಇದರಲ್ಲಿ ಐಡಿಯಾಸ್ ಅಲ್ಲಿ? ಈಗ ಕುಮಾರಸ್ವಾಮಿ ಅವರು ಅನುಭವಿ ರಾಜಕಾರಣಿ, ಹಿರಿಯರು ಅಂತ ಹೇಳಕ್ ಹೋಗಲ್ಲ. ಯಾಕಂದ್ರೆ ಅವ್ರಿಗಿನ ಹಿರಿಯರು ಬೇರೆಯವರೆಲ್ಲ ಇದ್ದಾರೆ. ಈಗಿನ ಹಿರಿಯರು ದೇವೇಗೌಡರೇ ಇದ್ದಾರೆ. ಅದರಿಂದ ಅವರು ಅನುಭವಿ ರಾಜಕಾರಣಿ. 2-3 ಬಾರಿ ಮುಖ್ಯಮಂತ್ರಿಗಳು, ಇವತ್ತು ಕೇಂದ್ರ ಸಚಿವರು. ಅವರು ರಾಜ್ಯ ಬಿಟ್ಟು ಕೇಂದ್ರಕ್ಕೆ ಹೋಗುವಾಗಲೂ ಕೂಡ ಯಾರಾದರೂ ಪರ್ಮಿಷನ್ ತಗೋಬೇಕು, ಬರೋಕ್ಕೂ ಯಾರ ಪರ್ಮಿಷನ್ ತಗೋಬೇಕು, ಹೋಗಕ್ಕೂ ಯಾರ ಪರ್ಮಿಷನ್ ಅವ್ರು ತಗೋಬೇಕಾಗಿಲ್ಲ, ಬರೋಕ್ಕೂ ತಗೋಬೇಕು. ರಾಜಕಾರಣದಲ್ಲಿ ಅವರು ಬರ್ಬೋದು ಅಥವಾ ಕೇಂದ್ರದಲ್ಲೇ ಇರ್ಬೋದು, ಅವರ ತೀರ್ಮಾನಕ್ಕೆ ಬಿಟ್ಟಿರ್ತಾರೆ. ಆದರೆ ಅವರು ಬಂದಾಗ ಏನೋ ಒಂದು ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಿಮ್ಮ ಪ್ರಶ್ನೆ ಆಗ್ಬೋದು. ಯಾರು ಇಲ್ಲ ಅಂತ ಹೇಳ್ತಾರೆ?